ನಿನ್ನೆ ನಮ್ಮ ಬನಾತಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಈ ಮರ್ಡರ್ ಕೇಸಲ್ಲಿ ವಿಕ್ಟಿಮ್ ಬಂದರೆ ಅವ್ರದ್ದು ಹೆಸರು ಚಂದ್ರವ್ವ, ಡಾಟರ್ ಆಫ್ ಮಲ್ಲಪ್ಪ ನಿಲ್ಜಗ್ಗಿ, ಸುಮಾರು 90 years ಓಲ್ಡ್, ಜಗದಾಲ್ ಗ್ರಾಮ್ ಅವರು. ಇವರು ಮತ್ತು ಇವ್ರ ತಂದೆಗೆ ಇವರು 6 ಜನ ಬ್ರದರ್ಸ್ ಸಿಸ್ಟರ್ ಇದ್ದರು. ಇವ್ರ ಜೊತೆಗೆ ಇನ್ನು 5 ಜನ ಬ್ರದರ್ಸ್ ಇದ್ದರು. ಇವ್ರ ಬ್ರದರ್ಸ್ ಜೊತೆಗೆ ಸುಮಾರು 30-35 ವರ್ಷದಿಂದ ಸಿವಿಲ್ ಡಿಸ್ಪ್ಯೂಟ್ ನಡೀತಾ ಇದ್ದು. ಅದಕ್ಕೆ ಬಂದುಬಿಟ್ಟ ವಿಷಯ ಏನಿದೆ, ಇವರ ತಂದೆ ಆಸ್ತಿಯಲ್ಲಿ ಇವರಿಗೆ ಕೂಡ ಪಾಲು ಸಿಗಬೇಕು. 2016ನಲ್ಲಿ ಇವ್ರ ಪರವಾಗಿ ಒಂದು ಆರ್ಡರ್ ಆಗಿದೆ. ಅದರ ಪ್ರಕಾರ ಇವರಿಗೆ 11 ಎಕರೆ ಜಮೀನು ಸಿಗಬೇಕಾಗಿತ್ತು. ಆದರೆ ಆ ಜಗೆ ಯಾವುದು ಆ ಸರ್ವೆ ಆಗಲಿಲ್ಲ. ಇವರ ಮೂಲತಃ ಊರು ಜಗದಲಲ್ಲಿ ಸರ್ವೆ ಆಗಲಿಲ್ಲ. ಮೊನ್ನೆ ಮತ್ತೆ ಲೋಕಲ್ ಕೋರ್ಟಿಂದ 27/11/2025 ಬನಟ್ಟಿ ಕೋರ್ಟಲ್ಲಿ ಮತ್ತೆ ಇವ್ರ ಪರವಾಗಿ ಇನ್ನೊಂದು ಆರ್ಡರ್ ಪಾಸ್ ಏನಾಗಿದೆ, ಗೌರ್ಮೆಂಟ್ ಕಡೆಯಿಂದ ಸರ್ವೆ ಮತ್ತು ಮೆಜರ್ಮೆಂಟ್ ಮೋಜನಿ ಆಗಬೇಕು. ಜಗದಲ್ ಗ್ರಾಮಲ್ಲಿ ಯಾವ ಜಗೆ ಇವ್ರದ್ದು ಇದೆ 11 ಎಕರೆ ಇವರ ಹೆಸರಿಗೆ ಏನಾಗಿದೆ ಅದರಲ್ಲಿ ಯಾವುದು ಇದಕ್ಕಿದೆ ಗುಡಿಸ್ಬೇಕು. ಅದರ ವಿಚಾರವಾಗಿ ತಾಲೂಕು ಸರ್ವೇಯರ್ ಅವರು 12ನೇ ತಾರೀಕಿಗೆ ಎಲ್ಲ ರಿಲೇಟೆಡ್ ಪಾರ್ಟೀಸ್ಗೆ ನೋಟಿಸ್ ಕೊಟ್ಟರು. ಏನಂತ, ನಾನು 12 ಅಥವಾ 12ರಿಂದ 14 ತಾರೀಕು ಮಧ್ಯದಲ್ಲಿ ಬಂದು ಸರ್ವೆ ಮಾಡ್ತೀನಿ. ಇವರಿಗೆ ಯಾವುದು ಮಕ್ಕಳು ಇಲ್ಲ. ಹಾಲತ ಇವರು ಒಂದು ಊರಲ್ಲಿ ಒಂದು ಟೆಂಪಲ್ ದೇವಸ್ಥಾನ ಅಲ್ಲಿ ಅಲ್ಲಂಪ್ರಭು ಟೆಂಪಲಲ್ಲಿ ರಬ್ಕೋಯಿ ಬನಟ್ಟಿ ತಾಲೂಕಲ್ಲಿ ವಾಸ ಮಾಡ್ತಾಯಿದ್ರು. ಅಲ್ಲಿದ್ದು ಇರೋ ಪೂಜಾರಿ ಕಾಡಯ್ಯ ಅವರ ಹೆಲ್ಪ್ ತಗೊಂಡು ಇವರು ಗಾಡಿಯಿಂದ ಒಂದು ವೆಹಿಕಲಿಂದ 13ನೇ ತಾರೀಕಿಗೆ ಬೆಳಿಗ್ಗೆ ಇವರು ಜಗದಲ್ ಗ್ರಾಮಕ್ಕೆ ಬಂದಿದ್ದರು. ತಾಲೂಕು ಸರ್ವೆ ನೋಟಿಸ್ ಪ್ರಕಾರ ಗ್ರಾಮಕ್ಕೆ ಬಂದಿದ್ದರು. ಸುಮಾರು 1 ಗಂಟೆಗೆ ಅಲ್ಲಿ ಬಂದಾಗ ಸರ್ವೇಯರ್ ಮತ್ತು ಇವ್ರ ಜೊತೆಗೆ ಯಾರು ಕಾಡಯ್ಯ ಪೂಜಾರಿ ಅವರು ಯಾರು ಬಂದಿದ್ದಾರೆ ಅವರು ಸರ್ವೆ ಕಡೆ ಜಗೆ ನೋಡೋಕ್ಕೆ ಹೋದರು. ಅಷ್ಟೊಳಗೆ ಇವ್ರ ಬ್ರದರ್ಸ್ದು ಮಕ್ಕಳು 3 ಜನ ಮಕ್ಕಳು ಬರ್ತಾರೆ. ಇವರಿಗೆ ಟೀಗೋಸ್ಕರ ಅವ್ರ ಮನೆ ಒಳಗೆ ಕರೀತಾರೆ. ಇವರು ಗಾಡಿಯಲ್ಲಿನೇ ವೇಟ್ ಮಾಡ್ತಾಯಿದ್ರು. ಆ್ಯಸ್ ಪರ್ ದ ವರ್ಜನ್ಸ್ ಆಫ್ ಇದು ಅಕ್ಯೂಸ್ದು ವಾಲಂಟರಿ ಸ್ಟೇಟ್ಮೆಂಟ್ ಪ್ರಕಾರ ಅವರು ಗಾಡಿಯಿಂದ ಹೊರಗಡೆ ಬಂದಾದ ನಂತರ 3 ಜನ ಇವರಿಗೆ ಅಲ್ಲಿ ಪಕ್ಕ ಕೆನಾಲಲ್ಲಿ ಪುಷ್ ಮಾಡ್ತಾರೆ. ಕೆನಾಲಲ್ಲಿ ಪುಷ್ ಆದ ನಂತರ ಇವರು ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಕ್ಕಪಕ್ಕ ಜನರು ಬರ್ತಾರೆ. ಆ ಟೈಮಲ್ಲಿ ಅಕ್ಯೂಸ್ಗೆ ಭಯ ಆದಾಗ ಇವರು ಅವರಿಗೆ ಸೇವ್ ಮಾಡ್ತಾರೆ. ಸೇವ್ ಆದ ನಂತರ ಇವರು ಕಾಡಯ್ಯ ಯಾರು ಪೂಜಾರಿ ಅವರು ಯಾರು ಇವರಿಗೆ ಇಲ್ಲಿ ಕರ್ಕೊಂಡ್ಬಂದಿದ್ರು ಅವರೇ ಇವರಿಗೆ ಒಂದು ಬನ್ನಟ್ಟಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹಾಸ್ಪಿಟಲ್ಗೆ ಹೋದಾಗ ಅಸಾಲ್ಟ್ ಬೈ ರಿಲೇಟಿವ್ಸ್ ಅಂತ ಒಂದು MLC ಆಗಿದೆ. ಆದರೆ ಅವರು ಅವರು ಸ್ವಲ್ಪ ವಯಸ್ಸು ಜಾಸ್ತಿ ಇದ್ದಾಗ ಬೇರೆ ಕಡೆ ರೆಫರ್ ಮಾಡ್ತಾರೆ. ಅಲ್ಲಿ ಕಾಡಯ್ಯ ಹಿಂದೆ ಇವ್ರದ್ದು ರಿಲೇಟಿವ್ಸ್ ಕೂಡ ಒಂದು 6 ಜನ ಬೇರೆ ಗಾಡಿಯಲ್ಲಿ ಇವರಿಗೆ ಫಾಲೋ ಮಾಡ್ತಾರೆ. ಅವರು ಕಾಡಯ್ಯಗೆ ಹೇಳಿಬಿಟ್ಟು ನಾವೇ ಬೇರೆ ಕಡೆ ಹೋಗಿ ತೋರಿಸ್ತೀವಿ ಅಂತ ಕಾಡಯ್ಯಗೆ ಬೇರೆ ಕಡೆ ಕಳಿಸ್ತಾರೆ. ಮತ್ತು ಅವರು ಅಮ್ಮಗೆ ಅವ್ರ ಗಾಡಿಯಲ್ಲಿ ಗೋಕಾಕ್ ಕಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗೋಕಾಕ್ ಹಾಸ್ಪಿಟಲಿಗೆ ಹೋದಾಗ ಬ್ರಾಡ್ ಡೆಡ್ MLC ಬಂತು. ಮತ್ತು ಇದರ ಬಗ್ಗೆ ನಾವು ಡೀಟೇಲಾಗಿ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ಗೊತ್ತಾಯಿತು, ಇವರು ಕೆನಾಲಲ್ಲಿ 3 ಜನ ಅವರಿಗೆ ಇನಿಷಿಯಲಿ ಪುಷ್ ಮಾಡಿದ್ದಾರೆ. ಬೇರೆ ಪಬ್ಲಿಕ್ ಗೊತ್ತಾದ ನಂತರ ಅವರೇ ಇವರಿಗೆ ಸೇವ್ ಮಾಡಿದ್ದಾರೆ. ಆದರೆ ಇಲ್ಲಿ ಬನಟ್ಟಿಯಿಂದ ಗೋಕಾಕ್ ಕಡೆ ಹಾಸ್ಪಿಟಲಲ್ಲಿ ಹೋಗುವಾಗ ನಮಗೆ ಅನುಮಾನ ಇದೆ ಅವರು ಇವ್ರದ್ದು ಮರ್ಡರ್ ಮಾಡಿದ್ದಾರೆ. ಇದು ಆಧಾರ್ ಬೇಸಿಸ್ ಮೇಲೆ ನಾವು ಈಗಾಗಲೇ FIR ರಿಜಿಸ್ಟರ್ ಮಾಡಿದ್ದೀವಿ. ಟೋಟಲ್ ಗಾಡಿಯಲ್ಲಿ ಬನಟ್ಟಿಯಿಂದ ಗೋಕಾಕ್ ಹೋಗುವ ಗಾಡಿಯಲ್ಲಿ 6 ಜನ ಇದ್ದು ಅದರಲ್ಲಿ 5 ಜನ ಮೇನ್ ಆರೋಪಿ ಎಲ್ಲ ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ಬರು ಡ್ರೈವರ್ ಅರೆಸ್ಟ್ ಆಗಬೇಕು. ಅದನ್ನು ಕೂಡ ಆದಷ್ಟು ಬೇಗ ನಾವು ಪತ್ತೆ ಹಚ್ತೀವಿ. EPI ಬನಟ್ಟಿ ಮತ್ತು PSI ಬನಟ್ಟಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಲ್ಮೋಸ್ಟ್ ಇನ್ಸಿಡೆಂಟ್ ಆದ ನಂತರ ಅವರು ಕ್ರಿಮೇಷನ್ಗೋಸ್ಕರ ರೆಡಿ ಇದ್ದರು. ಆದರೆ ಅವರು ತುಂಬ ಕಮ್ಮಿ ಟೈಮಲ್ಲಿ ಆರೋಪಿದು ಪತ್ತೆ ಹಚ್ಚಿ ಅವರಿಗೆ ಅರೆಸ್ಟ್ ಮಾಡಿ ಎಲ್ಲ ಯಾವ ರೀತಿ ಆಫೆನ್ಸ್ ಆಗಿದೆ ಇಮಿಡಿಯೇಟಾಗಿ ಅವರು ಡಿಟೆಕ್ಟ್ ಮಾಡಿದ್ದಾರೆ.